ಸೆಪ್ಟೆಂಬರ್ 22, 1983. ನನ್ನ ತಂದೆ ತಾಯಿಯವರ ಜೀವನದಲ್ಲಿ ಮರೆಯದ ಕ್ಷಣ. ನಾನು ಸೃಷ್ಟಿಗೆ ಬಂದ ಕ್ಷಣ. ಅಮ್ಮನ ಹೆರಿಗೆ ನಂತರ ನಾನು ಜನಿಸಿದ ವಿಷಯವನ್ನ ನನ್ನ ಮಾವ ನನ್ನ ತಂದೆಗೆ ತಿಳಿಸಿದಾಗ ನನ್ನ ತಂದೆ ಅತ್ಯಂತ ಸಂತಸದಿಂದ ಸಿಹಿ ತೆಗೆದುಕೊಂಡು ನನ್ನನ್ನು ನೋಡ್ಲು ಬಂದ್ರಂತೆ. ಹೆಣ್ಣು ಹುಟ್ಟಿದ್ರೆ ಹುಣ್ಣು ಎನ್ನುವ ಕಾಲದಲ್ಲಿ ನನ್ನಪ್ಪನ ಮುಖದಲ್ಲಿ ನೋವು ಕಾಣಲೇ ಇಲ್ಲ ಹೆಣ್ಣು ಹುಟ್ಟಿದ್ದಕ್ಕೆ ಅಂತ ಅಮ್ಮ ಹೇಳಿದ್ರು. ಆದ್ರೆ ನನ್ನ ಅಪ್ಪನ ಮುಖದಲ್ಲಿ ಆ ನೋವನ್ನ ಕೊನೆಯವರೆಗೂ ಕೂಡ ಕಾಣ್ಲಿಲ್ಲ. ನಾನಷ್ಟೇ ಅಲ್ಲ, ಯಾರೂ ಕೂಡ ಆ ನೋವನ್ನು ಕಾಣ್ಲಿಲ್ಲ. ಅಪ್ಪ, ನಿನ್ನ ಈ ಗುಣಕ್ಕೆ ಎಷ್ಟು ಋಣಿಯಾದ್ರೂ ಸಾಲ್ದು, ಎಷ್ಟು ಋಣಿಯಾದ್ರೂ ಸಾಲ್ದು. ಅಪ್ಪ ನನ್ ಮೇಲೆ ತುಂಬಾ ಪ್ರೀತಿಯಂತೆ. ಅದಕ್ಕೆ ಒಂದು ದಿನ ಬಿಟ್ಟು ಒಂದು ದಿನ ಬಿಟ್ಟು ಮಾರನೇ ದಿನ ಹೀಗೆ ನನ್ನ ನೋಡ್ಲಿಕ್ಕೆ ಬರ್ತಾ ಇದ್ರಂತೆ. 21 ದಿನ ಆದ ನಂತರ ಅತ್ತೆ ಮತ್ತು ಅಮ್ಮನನ್ನ ಕರ್ಕೊಂಡು ಬಂದು ನನಗೆ ನಾಮಕರಣವನ್ನ ಮಾಡಿದ್ರಂತೆ. ನನ್ನ ಹೆಸರು ಅಶ್ವಿನಿ ಅಂತ ಇಟ್ರಂತೆ. ಅಶ್ವಿನಿ ಅನ್ನೋ ಹೆಸರಿನ ಅರಿವು ನನಗಿರ್ಲಿಲ್ಲ. ಆದ್ರೆ ದಿನಗಳೆದ ಹಾಗೆ ಆ ಹೆಸರಿನ ಅರಿವು ನನಗಾಯ್ತು. ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನಗಳಾದಂತಹ ಕನಕದಾಸ ಮತ್ತು ಪುರಂದರದಾಸರನ್ನ ಅಶ್ವಿನಿ ದೇವತೆಗಳು ಅಂತ ಕರಿತಾ ಇದ್ರು ಅನ್ನೋದು ತಿಳಿತು. ಅದನ್ನ ತಿಳಿದು ತುಂಬಾ ಖುಷಿ ಆಯ್ತು. ಅದೇನೋ ಸೆಳೆತಾನೇ ಇರ್ಬೋದು ಅಂತ ಅನ್ಸುತ್ತೆ. ಅದಕ್ಕಾಗಿನೇ ನಾನು ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಹೋಗಿರಬಹುದೇನೋ ಅನ್ನೋ ಭಾವ ನನ್ನಲ್ಲಿ ಸದಾ ಕಾಡ್ತಾ ಇರುತ್ತೆ. ನನ್ನಪ್ಪನನ್ನ ಅಶ್ವಿನಿ ಅಂತ ಕರೆದಿದ್ದು ತುಂಬಾ ವಿರಳ. ಅಶ್ವಿನಿ ಅಕ್ಕ ಅಂತಾನೆ ಕರಿತಾ ಇದ್ರು. ಒಂದ್ಸಾರ್ಗಿ ಯಾಕೆ ನನ್ನ ಅಶ್ವಿನಿ ಅಕ್ಕ ಅಂತ ಕರಿತೀಯಪ್ಪ ಅಂತ ಕೇಳಿದಾಗ ಅವರು ತನ್ನ ಅಕ್ಕ ಮತ್ತು ತಾಯಿ ಮೇಲೆ ತುಂಬಾ ಪ್ರೀತಿ ಅಂತ, ಅದಕ್ಕಾಗಿ ನನಗೆ ಅಶ್ವಿನಿ ಅಕ್ಕ ಅಂತ ಕರಿತೀನಿ, ಅದಕ್ಕೋಸ್ಕರ ಅಂತ ಹೇಳಿದ್ರು. ಅದನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ಕೊನೆಯವರೆಗೂ ಕೂಡ ಅಶ್ವಿನಿ ಅಕ್ಕ ಅಂತಾನೆ ಕರೆದಿದ್ದು ನನ್ನಪ್ಪ. ನಾನು 1 ವರ್ಷದವಳಿದ್ದಾಗ ನಮ್ಮನೆ ಪಕ್ಕ ಒಂದ್ ಹುಡುಗನಿದ್ನಂತೆ. ಅವನಿಗೆ ಓದೋದಕ್ಕೆ ದೀಪದ ವ್ಯವಸ್ಥೆ ಇರದೇ ಕಾರಣಕ್ಕಾಗಿ ನಮ್ಮನೆಯಲ್ಲಿ ಕರ್ಕೊಂಡು ಬಂದು ಆತನಿಗೆ ಓದ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಅಂತ ನನ್ನ ತಾಯಿ ಹೇಳಿದ್ರು. ಜೊತೆಗೆ ಆತನಿಗೆ ಅಣ್ಣ ಅಂತ ಅನ್ಬೇಕು ಅಂತಕ್ಕಂತ ವಿಚಾರವನ್ನು ಕೂಡ ನನಗೆ ಹೇಳಿದ್ರಂತೆ. ಅಮ್ಮ ಹೇಳಿದ್ರು. ನಾನ್ ನೋಡಿದ ನನ್ನಪ್ಪ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ರು. ಅದರಲ್ಲೂ ಮಹಿಳೆಯರಿಗೆ ಶಿಕ್ಷಣ ವಂಚಿತರಾಗಬಾರ್ದು ಅಂತ ಹೇಳ್ತಾ ಇದ್ರು. ಎಷ್ಟೋ ಜನರಿಗೆ ಸಹಾಯವನ್ನು ಕೂಡ ಮಾಡಿದ್ದುಂಟು. ಜೊತೆಗೆ ನಮ್ಮ ಜೀವನಕ್ಕೂ ಕೂಡ ದಾರಿದೀಪ ನನ್ನಪ್ಪ. ಶಿಕ್ಷಣ ಪ್ರೇಮಿಯಾದಂತಹ ಬಾಂಧವ್ಯಗಳಿಗೆ ಬೆಲೆ ಕೊಡುವ ಜೊತೆಗೆ ಒಂದು ಉತ್ತಮ ಸಂಸ್ಕೃತಿಯನ್ನ ಕಲಿಸಿದ ನನ್ನ ತಂದೆ ನನ್ನ ಗುರು.